Hello my dear students, once again welcome to the JCBM College YouTube channel. In the last video lecture, I am already explained about the one of the important types of elasticity of demand, that is the perfectly elastic demand. Perfectly elastic demand is one of the important type of elasticity of demand. Under this particular category, a small change in the price, it leads to a big change in the quantity demanded. Under the perfectly elastic demand concept explains that a small change in the price, it leads to a big change in the quantity demanded, that is known as perfectly elastic demand. In this particular video lecture, I am trying to explain about the perfectly inelastic demand. Perfectly inelastic demand is the second important type of elasticity of demand. Under which type of elasticity of demand, whatever the changes are taken place in the price, either increasing the price or decreasing the price, the quantity demanded, that is one and the same. That is the concept of perfectly inelastic demand. Perfectly inelastic demand concept explains that whatever the changes are taken place in the prices of a given commodity, either increasing the price or decreasing the price, but the quantity demanded for that commodity, that is one and the same. There is no change at all, either increasing the price or decreasing the price, but the quantity demanded, the amount of product demanded by the people, that is one and the same. That is known as the perfectly inelastic demand. Perfectly inelastic demand concept explains that whatever the changes taken place in the prices of a given commodity, the quantity demanded, it is one and the same. There is no change at all. The quantity demanded is the same. That is known as perfectly inelastic demand. ಆತ್ಮೀಯ ವಿದ್ಯಾರ್ಥಿಗಳೇ, JCBM ಕಾಲೇಜಿನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಒಂದು ವಿಡಿಯೋ ಲೆಕ್ಚರ್ ತರಗತಿಯಲ್ಲಿ ಮುಖ್ಯವಾಗಿ ನಾನು ನಿಮಗೆ ಈ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆಯ ಬಗ್ಗೆ ಹೇಳಿದ್ದೆ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆಯ ಬಗ್ಗೆ ಹೇಳಿದ್ದೆ. ಅದನ್ನು ನಾವು ರೇಖಾಚಿತ್ರದ ಮೂಲಕವೂ ಕೂಡ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಏನು ಹೇಳ್ತೀವಿ? ಬೆಲೆಯಲ್ಲಿ ಉಂಟಾಗುವಂತಹ ಸಣ್ಣ ಬದಲಾವಣೆಗಳು ಬೇಡಿಕೆಯ ಮೇಲೆ ಅಗಾಧವಾದ ಬದಲಾವಣೆಗಳಿಗೆ ಕಾರಣವಾಗ್ತವೆ ಅಂತ ಹೇಳೋದನ್ನೇ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳ್ತೀವಿ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆಯಲ್ಲಿ ಬೆಲೆಯಲ್ಲಿ ಉಂಟಾಗುವಂಥ ಸಣ್ಣ ಬದಲಾವಣೆಗಳು ಬೇಡಿಕೆಯ ಮೇಲೆ ದೊಡ್ಡ ಪ್ರಮಾಣದ ಬದಲಾವಣೆಗಳಿಗೆ ಕಾರಣವಾಗ್ತವೆ. ಬೆಲೆಯಲ್ಲಿ ಉಂಟಾಗುವ ಸಣ್ಣ ಬದಲಾವಣೆ ಬೇಡಿಕೆಯ ಮೇಲೆ, ಅಂದರೆ ಬೆಲೆಯಲ್ಲಿ 10% ಬದಲಾವಣೆ ಆದರೆ ಬೇಡಿಕೆಯಲ್ಲಿ 50% 60% ಬದಲಾವಣೆಗಳಿಗೆ ಅದು ಕಾರಣ ಆಗಿಬಿಡುತ್ತೆ. ಅದನ್ನು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ನಾವು ಹೇಳ್ತೇವೆ. ಇದರ ಬಗ್ಗೆ ನಾನು ನಿಮಗೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಡಯಾಗ್ರಾಮ್ ಮೂಲಕ ಅದನ್ನು ವಿವರಿಸಿದ್ದೆ. ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ, ಇವತ್ತಿನ ಒಂದು ವಿಡಿಯೋ ತರಗತಿಯಲ್ಲಿ ಮುಖ್ಯವಾಗಿ ನಾನು ನಿಮಗೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಎನ್ನುವಂತಹ ಪರಿಕಲ್ಪನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂದರೆ ಏನು? ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳಿದರೆ, ಬೆಲೆಯಲ್ಲಿ ಏನೇ ಬದಲಾವಣೆ ಆದರೂ ಕೂಡ, ಬೆಲೆಯಲ್ಲಿ ಯಾವ ದರದ ಬದಲಾವಣೆ ಆದರೂ ಕೂಡ ಬೇಡಿಕೆಯ ಪ್ರಮಾಣ, ಬೇಡಿಕೆಯ ಗಾತ್ರ ಅದು ಒಂದೇ ಆಗಿದ್ದರೆ ಅದನ್ನು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳ್ತೇವೆ. ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂದ್ರೇನು? ಬೆಲೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳು ಎಷ್ಟೇ ಆದರೂ ಕೂಡ ಬೇಡಿಕೆಯ ಮೇಲೆ ಆಗುವಂಥ ಬದಲಾವಣೆಗಳು ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಸಲ್ಲಿಸೋದಿಲ್ಲ, ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಿಲ್ಲ. ಬೆಲೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳಿಗೆ ಬೇಡಿಕೆಯು ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೇ ಇದ್ದರೆ ಅದನ್ನು ನಾವು ಏನು ಹೇಳ್ತೀವಿ? ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳ್ತೇವೆ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆಯಲ್ಲಿ ಬೆಲೆಯಲ್ಲಿ ಉಂಟಾಗುವಂತಹ ಯಾವುದೇ ಏರುಪೇರುಗಳಿಗೆ ಬೇಡಿಕೆಯು ಸ್ಪಂದಿಸುವುದಿಲ್ಲ, ಅಥವಾ ಬೇಡಿಕೆಯ ಸ್ಪಂದನೆ ತುಂಬ ಕಡಿಮೆ ಆಗಿರುತ್ತೆ, ಅದು ನೆಗ್ಲಿಜಿಬಲ್ ಆಗಿರುತ್ತೆ. ಅದಕ್ಕೆ ನಾವು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳ್ತೇವೆ. ಬೆಲೆಯಲ್ಲಿ ಉಂಟಾಗುವಂಥ ಯಾವುದೇ ಏರುಪೇರುಗಳು, ಅಂದರೆ ಹೆಚ್ಚಳ ಇರ್ಬೋದು,
ಕಡಿತಾ ಇರ್ಬೋದು, ಅದಕ್ಕೆ ಬೇಡಿಕೆಯ ಅಥವಾ ಬೇಡಿಕೆಯ ಮೇಲೆ ಅದು ಬೀರುವಂಥ ಪ್ರಭಾವ ಇದೆಯಲ್ಲ ಅತ್ಯಂತ ಗೌಣವಾಗಿರುತ್ತೆ, ಅತ್ಯಂತ ನೆಗ್ಲಿಜಿಬಲ್ ಆಗಿರುತ್ತೆ. ಅದನ್ನು ಪರಿಪೂರ್ಣ ಅಸ್ಥಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳ್ತೇವೆ. In case of perfectly inelastic demand concept, the whatever the changes are taken place, either increasing the price or decreasing the price, the response of the quantity demanded that is equals to 0. The quantity demanded is one and the same. The whatever the changes are taken place, either increasing the price or decreasing the price, but people who demanded the same quantity of the product, that is known as the perfectly inelastic demand. The perfectly inelastic demand concept that is purely applicable to the basic necessaries of life. For example, food, cloth and shelter. Food, cloth, shelter, these are the basic needs of the human life. The whatever the changes are taken place in the food grain price, the quantity demanded is almost all one and the same. For example, the rice price either increases or decreases. People who demanded the same quantity of the product, people who require the same quantity and who demanded the same quantity of the product, that is known as perfectly inelastic demand. Perfectly inelastic demand. ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಅಥವಾ ಜೀವನಾವಶ್ಯಕಗಳಿಗೆ ಹೆಚ್ಚು ಅನ್ವಯವಾಗುತ್ತೆ. ಜೀವನಾವಶ್ಯಕ ನಿಮ್ಗೆ ಯಾವ ಗೊತ್ತಿದೆಯಲ್ವಾ? ಆಹಾರ, ಬಟ್ಟೆ, ವಸತಿ ಇವೆಲ್ಲವೂ ಕೂಡ ಜೀವನಾವಶ್ಯಕಗಳಾಗಿವೆ. ಆಹಾರದ ಬೆಲೆಯಲ್ಲಿ ಏನೇ ಹೆಚ್ಚಳ ಆಗಲಿ ಅಥವಾ ಏನೇ ಕಡಿತ ಆಗಲಿ ಅದನ್ನು ಕೊಂಡುಕೊಳ್ಳುವ ಪ್ರಮಾಣದಲ್ಲಿ ತುಂಬ ಬದಲಾವಣೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ರೈಸ್ ಅಥವಾ ಅಕ್ಕಿ, ಅದರ ಬೆಲೆಯಲ್ಲಿ ಈಗ 1 ಕಿಲೋ ಅಕ್ಕಿಗೆ 100 ರೂಪಾಯಿ ಆಗಲಿ, 1 ಕಿಲೋ ಅಕ್ಕಿಗೆ 10 ರೂಪಾಯಿ ಆಗಲಿ, ಜನ ಕೊಂಡುಕೊಳ್ಳುವ ಪ್ರಮಾಣ ಮಾತ್ರ ಬದಲಾಗೋದೇ ಇಲ್ಲ. 100 ರೂಪಾಯಿ ಆಗುತ್ತೆ ಅಕ್ಕಿಗೆ ಬೆಲೆ ಅಂತೇಳಿ ಕಡಿಮೆ ಕೊಳ್ಳೋದಿಲ್ಲ, 10 ರೂಪಾಯಿ ಆಗಿದೆ ಅಂತ ತುಂಬ ಜಾಸ್ತಿನೂ ಕೂಡ ಕೊಳ್ಳೋದಿಲ್ಲ. ಅಂತಹ ಒಂದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಇದೆಯಲ್ಲ, ಅದನ್ನು ನಾವು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆ ಅಂತ ಹೇಳ್ತೇವೆ. In case of perfectly inelastic demand, the whatever the changes are taken place, either increasing the price or decreasing the price, people who demanded the same quantity of the product, that is known as perfectly inelastic demand concept. The perfectly inelastic demand concept that is explained with the help of a diagram. In this particular diagram, DD is the demand curve. The original price is OP is the original price. The amount of demanded is OM or OD. OD is the original demand, that is the original price. OP is the original price, OD is the original demand. Suppose the prices of a given commodity that is increasing from OP to OP1. Because of increasing the price, the quantity demanded is not disturbed. The quantity demanded is one and the same. There is no change at all. OD is the quantity demanded. As against this, suppose the prices of the commodity declining from OP to OP2. The prices of the commodity declining. People, they consume the demanded the same quantity of the product. That is the concept of perfectly inelastic demand. ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಬೇಡಿಕೆಯಲ್ಲಿ ಅನ್ನು ನಾವೊಂದು ರೇಖಾಚಿತ್ರದ ಮೂಲಕ ವಿವರಿಸಬಹುದು. ಈ ಒಂದು ರೇಖಾಚಿತ್ರದಲ್ಲಿ DD ಅಂತ ಹೇಳೋದು ಬೇಡಿಕೆ ರೇಖೆಯಾಗಿದೆ. ಇದು ಲಂಬಾಕ್ಷಕ್ಕೆ ಸಮಾನಾಂತರವಾಗಿ ನಮಗೆ ಕಂಡುಬರ್ತಿದೆ. ನೋಡಿ, ಇದು OP ಅಂತ ಹೇಳೋದು ಮೂಲ ಬೆಲೆ, OD ಅಂತ ಹೇಳೋದು ಮೂಲ ಬೇಡಿಕೆ ಆಗಿದೆ. OP ಮೂಲ ಬೆಲೆ, OD ಮೂಲ ಬೇಡಿಕೆ ಆಗಿದೆ. ಈಗ ಬೆಲೆಯಲ್ಲಿ ಹೆಚ್ಚಳ ಆಯಿತು ಇಟ್ಕೊಳ್ಳಿ. OPದಿಂದ ಇದ್ದಂಥ ಬೆಲೆ OP1ಗೆ ಜಾಸ್ತಿ ಆಯಿತು. OP1ಗೆ ಬೆಲೆ ಜಾಸ್ತಿ ಆಯಿತು. OP1ಗೆ ಬೆಲೆ ಜಾಸ್ತಿ ಆದರೂ ಕೂಡ ಬೇಡಿಕೆಯ ಪ್ರಮಾಣ ಬದಲಾಗಲೇ ಇಲ್ಲ. ಬೆಲೆ ಹೆಚ್ಚಾಗಿದೆ ಅಂತೇಳಿ ಬೇಡಿಕೆ ಕಡಿಮೆ ಮಾಡಲೇ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಬೆಲೆ ನೋಡಿ ಕಡಿಮೆ ಆಗಿದೆ. ಈಗ ಮೊದಲು OP ಇತ್ತು ಬೆಲೆ, ಈಗ OP1ಗೆ ಕಡಿಮೆ ಆಯಿತು. ಬೆಲೆ ಕಡಿಮೆ ಆಗಿದೆ, ಆಗಲೂ ಕೂಡ ಬೇಡಿಕೆ ಮೊದಲಷ್ಟೇ ಇದೆ. ಅಂದರೆ ವಾಟ್ ಎವರ್ ದಿ ಚೇಂಜಸ್ ಆರ್ ಟೇಕನ್ ಪ್ಲೇಸ್ in the prices of the commodity, the quantity demanded is one and the same. The OD is the quantity demanded.
the price either increasing the price or decreasing the price, the quantity demanded is one and the same. That is known as the perfectly inelastic demand. ಅಂದರೆ ಬೆಲೆಯಲ್ಲಿ ಏನೇ ಬದಲಾವಣೆ ಆಗಲಿ, ಅದು ಹೆಚ್ಚಾಗಲಿ ಕಡಿಮೆ ಆಗಲಿ, ಅಂದರೆ ಬೇಡಿಕೆ ಮಾತ್ರ ಓಡಿಯಷ್ಟೇ ಇದೆ. ಬೆಲೆಯಲ್ಲಿ OP-ದಿಂದ OP1ಗೆ ಆಗಲಿ ಅಥವಾ OP2ಗೆ ಆಗಲಿ, ಅದು ಹೆಚ್ಚಾಗಲಿ ಕಡಿಮೆ ಆಗಲಿ, ಬೇಡಿಕೆ ಮಾತ್ರ ಮೊದಲನಷ್ಟೇ ಇದೆ. ಅಂತಹ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಆಲ್ಫ್ರೆಡ್ ಮಾರ್ಷಲ್ ಏನಂತ ಕರೀತಾನೆ? ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮಾಂಡ್ ಅಂತ ಕರೀತಾನೆ. ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತಾನೆ. With the help of a simple example, we are also explaining this particular concept. For example, X is a commodity. X is a name of the commodity. The prices of the X is, the original price is the 10 rupees per X. Rupees 10 per X. That is original price. Suppose the quantity demanded is 100. People who demand 100 commodity, 100 X. Suppose the prices of X is decreasing from X 10 to 5 rupees, 5 rupees per X. The quantity demanded, that is 100 rupees, 100 only. In case of prices of the commodity increasing to 20 per X, quantity demanded is 100 only. The quantity demanded is only 100. There is no change at all. The prices of X is either increases or decreases. The quantity demanded is one and the same. That is known as the perfectly inelastic demand concept. That is one of the important type of elasticity of demand concept. The next important type of elasticity of demand, that is the unitary elasticity of demand. Unitary elasticity of demand. First of all, we are trying to understand the meaning of unitary elasticity of demand. Unitary elasticity of demand. Unitary elasticity of demand concept explains that price and the quantity demanded, prices of a commodity and quantity demanded of a given commodity, they are changing in the same proportion. That is known as unitary elasticity of demand. Under the unitary elasticity of demand concept, price and quantity demanded, they are moving in a same direction. They are moving in a same percentage, in a same rate. That is known as unitary elasticity of demand. Unitary elasticity of demand is one of the important type of price elasticity of demand. Under this particular type of elasticity of demand, the price and quantity demanded, when price changes, quantity demanded is also changes. The price and quantity demanded, they are moving in a same percentage. That is known as unitary elasticity of demand. Suppose the 10% change in the prices of the commodity, we assume that 10% change in a given commodity price, the quantity demanded is also changing in the same 10%. For example, the quantity demanded and price, they are changing in the same proportion. Suppose the prices of the commodity that is increasing in 10%, the quantity demanded decreasing in this 10%. Decreasing in the 10%. Means the price and the quantity demanded, they are moving in a same percentage. That is known as unitary elasticity of demand. Under the unitary elasticity of demand concept, price and quantity demanded, they are moving in a same rate. There is no change at all. Price and quantity demanded, they are moving in a same rate. That is known as unitary elasticity of demand. ಏಕಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಏಕಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೇನು? ಬೆಲೆ ಮತ್ತು ಬೇಡಿಕೆಗಳು, ಯಾವುದೇ ಒಂದು ಸರಕಿನ ಬೆಲೆ ಮತ್ತು ಆ ಸರಕಿನ ಬೇಡಿಕೆ ಅವೆರಡೂ ಕೂಡ ಒಂದೇ ದರದಲ್ಲಿ ಬದಲಾಗುವಂಥದ್ದು. ಒಂದೇ ಪ್ರಮಾಣದಲ್ಲಿ ಬದಲಾದರೆ ಅದನ್ನು ಏಕಸಮಾನ ಅಥವಾ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಏಕಸಮಾನ ಅಥವಾ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳೋದು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮತ್ತೊಂದು ವಿಧ. ಈ ವಿಧದಲ್ಲಿ ಬೆಲೆ ಮತ್ತು ಬೇಡಿಕೆಗಳು ಒಂದೇ ದರದಲ್ಲಿ, ಒಂದೇ ಪ್ರಮಾಣದಲ್ಲಿ ಬದಲಾಗ್ತವೆ. ಸಪೋಸ್ ಈಗ ಬೆಲೆಯಲ್ಲಿ 10% ಹೆಚ್ಚಳ ಆದರೆ ಬೇಡಿಕೆಯೂ ಕೂಡ 10% ಹೆಚ್ಚಾಗುತ್ತೆ.
ಕಡಿಮೆ ಆಗುತ್ತೆ. ಬೆಲೆಯಲ್ಲಿ 10% ಹೆಚ್ಚಾದ ಕೂಡ ಬೇಡಿಕೆ 10% ಕಡಿಮೆ ಆಗುತ್ತೆ. ಬೆಲೆಯಲ್ಲಿ 10% ಕಡಿತ ಆದರೆ ಬೇಡಿಕೆ 10% ಜಾಸ್ತಿ ಆಗುತ್ತೆ. ಅಂದರೆ ಬೆಲೆ ಮತ್ತು ಬೇಡಿಕೆಗಳು ಒಂದೇ ದರದಲ್ಲಿ ಇಲ್ಲಿ ಬದಲಾಗುವಂತಹ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಏಕಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಥವಾ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಏಕಸಮಾನ ಅಥವಾ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಬೆಲೆ ಮತ್ತು ಬೇಡಿಕೆಗಳು ಒಂದೇ ದರದಲ್ಲಿ ಒಂದೇ ಪ್ರಮಾಣದಲ್ಲಿ ಬದಲಾಗ್ತಾ ಇರ್ತವೆ. ಅದರಲ್ಲಿ ಉಂಟಾಗುವ ಬದಲಾವಣೆಯ ಪ್ರಮಾಣ ಒಂದೇ ಆಗಿರುತ್ತೆ. ಅದನ್ನು ಸರಿಸಮಾನ ಅಥವಾ ಏಕಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. For the sake of better understanding of the unitary elasticity of demand, we are trying to draw a diagram. In this particular diagram, DD is the demand curve. DD is the demand curve. OP is the original price. OM is the original quantity demanded. OP is the price. OM is the original quantity demanded for a commodity. Suppose the prices of the commodity that is increasing from OP to OP1 means the 10% increase in the prices of the commodity. OP to OP1 means 10% increasing the prices of the given commodity. The quantity demanded that is also decreasing from OM to OM1. That is also 10% decrease in the quantity demanded. The original price is OP. The new price is OP1, means the 10% increase in the price of the commodity, it leads to same proportion changes in the quantity demanded. The quantity demanded is also decreases in a same proportion, that is the OM to OM1. This portion is equals to this portion. That is the unitary elasticity of demand. On the other hand, the prices of the commodity decreasing from OP to OP1, OP2. Again 10% or 15% decrease in the prices of the commodity. It leads to the 15% increasing in the quantity demanded. When price and quantity demanded, they are moving in a same proportion, same percentage, that is known as unitary elasticity of demand. ಏಕಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಬೆಲೆ ಮತ್ತು ಬೇಡಿಕೆಗಳು ಒಂದೇ ದರದಲ್ಲಿ ಒಂದೇ ಪ್ರಮಾಣದಲ್ಲಿ ಬದಲಾಗ್ತವೆ. ನೋಡಿ, ಮೊದಲು OP ಅಂತ ಹೇಳೋದು ಮೂಲ ಬೆಲೆ ಆಗಿತ್ತು, OM ಮೂಲ ಬೇಡಿಕೆ ಆಗಿತ್ತು. ಈಗ OP ಇದ್ದಂತಹ ಬೆಲೆ OP1ಗೆ ಜಾಸ್ತಿ ಆಗಿದೆ, 10% ಬೆಲೆ ಜಾಸ್ತಿ ಆಗಿದೆ ಇಟ್ಕೊಳ್ಳಿ. ಆಗ ಬೇಡಿಕೆಯೂ ಕೂಡ 10% ಕಡಿಮೆ ಆಗಿದೆ. ಅದಕ್ಕೆ ವಿರುದ್ಧವಾಗಿ ಬೆಲೆಯಲ್ಲಿ 10% ಕಡಿತ ಆಯಿತು, OP ಇದ್ದಂಥ ಬೆಲೆ OP2ಗೆ ಕಡಿಮೆ ಆಯಿತು. ಅದೇ ರೀತಿಯಲ್ಲಿ ಬೇಡಿಕೆಯೂ ಕೂಡ ಅದೇ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಅಂದರೆ ಇಷ್ಟು ತಿಳ್ಕೊಳ್ಳಿ, ಬೆಲೆ ಮತ್ತು ಬೇಡಿಕೆಗಳು ಒಂದೇ ದರದಲ್ಲಿ ಬದಲಾದರೆ ಅಥವಾ ಹೆಚ್ಚಳ ಆದರೆ ಕಡಿಮೆ ಆದರೆ ಅದನ್ನು ಏಕಸಮಾನ ಅಥವಾ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ದಟ್ ಈಸ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. The remaining two types of price elasticity of demand is to be discussed in the next video lecture. Thank you.